ಏನು ಕೊಟ್ಟಿದ್ದಾರೆ ಅದರಲ್ಲೇ ನೀವು ಹೇಗೆ ಚೆನ್ನಾಗಿ ಕಾಣಿಸ್ಬೋದು ಅಂತ ಹೇಳ್ತೀನಿ. ನಾನು ಹೇಗೆ ಬ್ಯೂಟಿನ ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತೀನಿ, ಓಕೆನಾ ಗೈಸ್. ಬೆಳಗ್ಗೆಯಿಂದ ಯಾರೋ ಕಳ್ಳರು ಗೊತ್ತಿಲ್ಲ ಸಬ್ಸ್ಕ್ರೈಬ್ ಮಾಡ್ತಾರೆ, ಅನ್ಸಬ್ಸ್ಕ್ರೈಬ್ ಮಾಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ತಾರೆ, ಅನ್ಸಬ್ಸ್ಕ್ರೈಬ್ ಮಾಡ್ತಾರೆ. ಕಾಲೆಲ್ಲ ಸಿಕ್ಕಾಪಟ್ಟೆ ನೋವ್ತಿದೆ ಗೈಸ್. ಎಷ್ಟು ನೋವ್ತಿದೆ ಅಂದರೆ ನನ್ನ ವಾಕಿಂಗ್ ಸ್ಟೈಲೇ ಚೇಂಜ್ ಆಗೋಗಿದೆ, ಅಷ್ಟೇ ಕಾಲು ನೋವ್ತಾ ಇದೆ. ಬನ್ನಿ ಬನ್ನಿ ಎಲ್ಲರೂ ಬನ್ನಿ ಅಂತ BGM ಬರ್ತೈತೆ ಗೈಸ್. ಟೆನ್ಷನ್ ಆಗ್ತಿದೆ ಗೈಸ್. ಇವತ್ತು ಸಂಜೆ ಮೇ ಬಿ ನಾನು 7 o'clock ಹಾಕೋಕ್ಕಾಗುತ್ತಾ ಇಲ್ಲ ಗೊತ್ತಿಲ್ಲ. ಬಾಡಿ ಪೇನ್ ತುಂಬ ಇದೆ ಗೈಸ್. ಇವತ್ತು ಎಷ್ಟು ಇರಿಟೇಟ್ ಆಗೋಯ್ತು ನನಗೆ ಅಂದರೆ ಸಕ್ಕತ್ ಇರಿಟೇಟ್ ಆಗೋಯ್ತು ಗೈಸ್. ಇವತ್ತು 3 ಸಲ ನಾನು ಲಿಟ್ರಲಿ ಹಾಯ್ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ನಮ್ಮ ಚಾನಲ್. ಎಲ್ಲರೂ ಆಯ್ತಾ ಗೈಸ್ ಕಾಫಿ? ಐ ಆಮ್ ಹ್ಯಾವಿಂಗ್ ಕಷಾಯ. ಗೈಸ್ ಮೈಕೈ ನೋವು ಮಾತ್ರ ಸಕ್ಕದಾಗಿದೆ. ಫುಲ್ ಬಾಡಿ ಪೇನ್ ಬಂದ್ಬಿಟ್ಟಿದೆ ನನಗೆ. ಮಲ್ಗೆ ಇಲ್ವಲ್ಲ, ನಾವು ಬರೇ ಓಡಾಡ್ತಾ ಇದ್ವಿ ದೇವಸ್ಥಾನ ಅಲ್ಲಿ ಇಲ್ಲಿ ಅಂತ. ಬಾಡಿ ಪೇನ್ ತುಂಬ ಇದೆ ಗೈಸ್. ಆದರೂ ನೆನ್ನೆ ಬೇಗ ಮಲ್ಕೊಂಡ್ಬಿಟ್ಟೆ 9:30 ಗೈಸ್. ವೀಡಿಯೋ ಎಡಿಟೇ ಮಾಡಿಲ್ಲ ಇವತ್ತಿಂದು. ಇವಾಗ ಬಸ್ಸಲ್ಲಿ ಹೋಗ್ತಾ ಮಾಡ್ಬೇಕು. ಇವತ್ತು ಯಾವ ವೀಡಿಯೋ ಹಾಕೋಕ್ಕೂ ಇಲ್ಲ ನಾನು, ನನಗೆ ಎಡಿಟೇ ಮಾಡ್ಕೊಂಡಿಲ್ಲ ಗೈಸ್. ನೆನ್ನೆ ರಜಾ ಇತ್ತಲ್ವಾ, ಮಂಡೇ ಫೀಲ್ ಇದೆ ಇವತ್ತು ನನಗೆ ಗೈಸ್. ಕಷಾಯ ಕುಡ್ದಾಯ್ತು, ಇವಾಗ ಹೊರಡೋಣ ಹೋಗೋಣ. ನಾನು ಆ್ಯಕ್ಚುಲಿ ಆವಾಗಲೇ ವೀಡಿಯೋ ಸ್ಟಾರ್ಟ್ ಮಾಡಿದೆ, ಬಟ್ ಇವ್ರು ಬಂದಿದ್ದರು. ಬನ್ನಿ ಬನ್ನಿ ಎಲ್ಲರೂ ಬನ್ನಿ ಅಂತ BGM ಬರ್ತೈತೆ ಗೈಸ್. ಅದು ಕಾಪಿರೈಟ್ಸ್ ಬರುತ್ತೆ, ಅದಕ್ಕೆ ಲೇಟಾಗಿ ಸ್ಟಾರ್ಟ್ ಮಾಡಿದೆ. ಇವಾಗೆಲ್ಲ ಪ್ಯಾಕಿಂಗ್ ಎಲ್ಲ ಆಗೋಗಿದೆ, ಹೊರಡೋದಷ್ಟೇ. ಹೊರಡೋಣ ಗೈಸ್, ಓಕೆ. ಚಲೋ ಹಾಯ್ ಗೈಸ್. ನಾನು ಆಫೀಸ್ ರೀಚ್ ಆದೆ. 9:30ಗೆ ಬಂದುಬಿಟ್ಟಿದ್ದೀನಿ, ಹಾಫ್ ಆನ್ ಅವರ್ ಬೇಗ. ಕ್ಯಾಬ್ ತೊಗೊಂಡೆ ಗೈಸ್. ಇವತ್ತು ವಾಕ್ ಮಾಡ್ಕೊಂಡು ಬಂದಿಲ್ಲ, ಡೈರೆಕ್ಟ್ ಕ್ಯಾಬ್ ತೊಗೊಂಡ್ಬಂದು. ಕಾಲೆಲ್ಲ ಸಿಕ್ಕಾಪಟ್ಟೆ ನೋವ್ತಿದೆ ಗೈಸ್. ಎಷ್ಟು ನೋವ್ತಿದೆ ಅಂದರೆ ನನ್ನ ವಾಕಿಂಗ್ ಸ್ಟೈಲೇ ಚೇಂಜ್ ಆಗೋಗಿದೆ, ಅಷ್ಟೇ ಕಾಲು ನೋವ್ತಾ ಇದೆ ಗೈಸ್. ವಿಲ್ ಚೆಕ್ ದ ಔಟ್ಫಿಟ್. ನೆನ್ನೆ ನಿದ್ರೆ ಬರ್ತಾ ಇತ್ತು ಅಂತ ಬೇಗ ಮಲ್ಕೊಂಡ್ಬಿಟ್ಟೆ, ವೀಡಿಯೋ ಎಡಿಟೇ ಮಾಡಿಲ್ಲ. ಇವಾಗ ಎಷ್ಟು ಟೈಮ್ ಸಿಗುತ್ತೆ ಇಲ್ಲ ಗೊತ್ತಿಲ್ಲ ಗೈಸ್ ನನಗೆ ವೀಡಿಯೋ ಎಡಿಟ್ ಮಾಡೋಕ್ಕೆ. ಲಂಚ್ ಬ್ರೇಕ್ನಲ್ಲಿ ನಾನು ವೀಡಿಯೋ ಎಡಿಟಿಂಗ್ ಮಾಡ್ಕೊತೀನಿ. ಟೆನ್ಷನ್ ಆಗ್ತಿದೆ ಗೈಸ್. ಇವತ್ತು ಸಂಜೆ ಮೇ ಬಿ ನಾನು 7 o'clock ಹಾಕೋಕ್ಕಾಗುತ್ತಾ ಇಲ್ಲ ಗೊತ್ತಿಲ್ಲ. ಐ ಮೀನ್ ನೆನ್ನೆ ವೀಡಿಯೋ ಇವತ್ತು ಹಾಕ್ತೀನಲ್ವ, ಸೊ ಅದು ಲೇಟಾಗಿ ಬಂದರೆ ಬೇಜಾರು ಮಾಡ್ಕೊಬೇಡಿ, ಓಕೆನಾ ಗೈಸ್. ನಾನು ಒಟ್ಟಿಗೆ ಸಂಜೆ ಮನೆಗೆ ಬಂದು ಸಿಗ್ತೀನಿ. ಟೈಮ್ ಇಲ್ಲ ಗೈಸ್, ಸ್ವಲ್ಪ ಕೆಲಸನೂ ಇದೆ ಇವತ್ತು, ವೀಡಿಯೋನ ಎಡಿಟ್ ಮಾಡ್ಕೊಬೇಕು. ಇನ್ನು ಬ್ರೇಕ್ಫಾಸ್ಟು ಮಾಡಿಲ್ಲ ನಾನು. ಸೊ ಬ್ರೇಕ್ಫಾಸ್ಟ್ ಮಾಡಿ ಇವಾಗ ಸ್ವಲ್ಪ ಎಡಿಟಿಂಗ್ ಮಾಡ್ಕೊಂಡ್ಬಿಡ್ತೀನಿ. ಯಾ ಗೈಸ್, ಸಂಜೆ ಸಿಗ್ತೀನಿ. ಅಂಟಿಲ್ ಟೇಕ್ ಕೇರ್, ಬೈ ಬೈ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಐ ಆಮ್ ಸೋ ಸಾರಿ ಗೈಸ್. ಇವತ್ತು ಎಷ್ಟು ಇರಿಟೇಟ್ ಆಗೋಯ್ತು ನನಗೆ ಅಂದರೆ ಸಕ್ಕತ್ ಇರಿಟೇಟ್ ಆಗೋಯ್ತು ಗೈಸ್. ಇವತ್ತು 3 ಸಲ ನಾನು ಲಿಟ್ರಲಿ 3 ಸಲ ವೀಡಿಯೋ ಎಡಿಟ್ ಮಾಡಿ, ಡೌನ್ಲೋಡ್ ಮಾಡಿ, ಅಪ್ಲೋಡ್ ಮಾಡಿ, ಕಾಪಿರೈಟ್ಸ್ ಅಂತ ಬಂದಿರೋದು ಗೈಸ್. 3 ಸಲ ಬಂತು ಗೊತ್ತಾ. ಎಷ್ಟು ಇರಿಟೇಟ್ ಆಗೋಯ್ತು ನನಗೆ ಅಂದರೆ ಅದು ಒಂದೇ ಒಂದು ಕ್ಲಿಪ್ಪಲ್ಲಿ BGM ಆ್ಯಡ್ ಆಗೋಗಿದೆ. ನಂಗೆ ಅದು ಗೊತ್ತಾಗ್ತಿಲ್ಲ, ಕೇಳಿಸ್ತಿಲ್ಲ ನನಗದು, ಯಾಕಂದರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಕಿದ್ದೆ ಅಲ್ವಾ. ಬಟ್ ಹಬ್ಬದ್ದು ಇದರಲ್ಲಿ ಮೈಕಲ್ಲಿ ಒಂದು ಸಾಂಗ್ ಪ್ಲೇ ಮಾಡಿದ್ದಾರೆ, ಅದು ಆ್ಯಡ್ ಆಗೋಗಿದೆ ಅದರಲ್ಲಿ. ಕಾಪಿರೈಟ್ಸ್ ನಂಗೆ ಎಷ್ಟು ಇರಿಟೇಟ್ ಆಗೋಯ್ತು ಅಂದರೆ, ಆಮೇಲೆ ಫೈನಲಿ ಲಾಸ್ಟಲ್ಲಿ ಗೊತ್ತಾಯ್ತು ನನಗೆ, ಇದರಲ್ಲಿ ಸಾಂಗ್ ಬರ್ತಾ ಇದೆ ಅಂತ. ದೇವ್ರದ್ದು ಯಾವುದೋ ಸಾಂಗ್ ಹಾಕಿದ್ರು, ಅದು ಕೇಳಿಸ್ತಿತ್ತು ಅದರಲ್ಲಿ. ಸೊ ಆಮೇಲೆ ಅದನ್ನು ಮ್ಯೂಟ್ ಮಾಡಿದಾಯ್ತು ಗೈಸ್. ಫೈನಲಿ ಅಪ್ಲೋಡ್ ಮಾಡಿದೆ. 7 o'clock ಕರೆಕ್ಟಾಗಿ ಹಾಕಿದ್ದೀನಿ ಗೈಸ್. ಇವತ್ತು ಸಕ್ಕ ಟೆನ್ಷನ್ ಆಗೋಗಿತ್ತು ನನಗೆ, ಹೋಯ್ತಾ ಹಾಕೋಕ್ಕಾಗುತ್ತಾ ಇಲ್ವಾ ಅಂತ ಗೈಸ್. ಒಂದ್ಸಲ ವೀಡಿಯೋ ಎಡಿಟ್ ಮಾಡಿ ಅದನ್ನು ಡೌನ್ಲೋಡ್ ಮಾಡೋಕ್ಕೆ ಹಾಫ್ ಆನ್ ಅವರ್ ತೊಗೊಳುತ್ತೆ. ಯಾಕಂದರೆ ಅದು ಹಬ್ಬದಿದ್ದು 18 minutes ಏನೋ ಇದೆ ಆ ವಿಡಿಯೋ. 30 minutes ಆಯ್ತಾ, ಅಪ್ಲೋಡ್ ಆಗೋಕ್ಕೆ 30 minutes, 1 hour. ಸೊ 3 ಸಲ ಆಗಿದೆ, 3 hours. ನಾನು ಹೆಂಗಾಗಿದೆ ನನಗೆ ಅಂದರೆ ಸಖತ್ ಇರಿಟೇಟ್ ಆಗೋಗೋಯ್ತು ಗೈಸ್. ಆಮೇಲೆ 7 o'clockಗೆ ಫೈನಲಿ ಅಪ್ಲೋಡ್ ಆಯಿತು ವಿಡಿಯೋ. ಇವಾಗ ಒಂಚೂರು ಸಮಾಧಾನ ಆಗಿದೆ ನಂಗೆ. ಅದಕ್ಕೆ ನಾನು ಬಂದ ತಕ್ಷಣ ಓಕೆ ಶೂಟ್ ಮಾಡ್ಕೊಂಬೇಡ ಅಂತ ಬಂದ ತಕ್ಷಣ ಕುತ್ಕೊಂಡೆ. ಇವಾಗ ಜಸ್ಟ್ ಬಂದಿದ್ದು ಗೈಸ್, ಜಸ್ಟ್ ರೀಚ್ ಆಗಿದ್ದು ರಾಮನಗರ. ಮತ್ತು ಬಸ್ಸಸ್ ಬೇರೆ ಇರಲಿಲ್ವಾ, 6:45ವರೆಗೂ ಅಲ್ಲೇ ಇದೆ. ಆಮೇಲೆ AC ಬಸ್ ಬಂತು, ಹತ್ಕೊಂಡು ಬಂದುಬಿಟ್ಟೆ ಸೀರಾ. ಫೈನಲ್ ಎಲ್ಲ ಆಯಿತು ಗೈಸ್. ಇವಾಗ ನಾನು ಆ್ಯಕ್ಚುಲಿ ನೆನ್ನೆನೇ ಎಡಿಟ್ ಮಾಡಿಕೊಂಡು ಇಟ್ಕೊಬೇಕಿತ್ತು ಗೈಸ್. ಇದ್ದೇ ಇರಲಿಲ್ವಲ್ಲ, ನನಗೆ ಆಗ್ತಾನೆ ಇರಲಿಲ್ಲ. ನೆನ್ನೆ ಕಣ್ಣು ಹಿಂಗೆ ಬಿಡೋಕ್ಕಾಗ್ತಿರ್ಲಿಲ್ಲ, ಬಾಡಿ ಪೇನ್ ಇತ್ತು, ತಲೆ ನೋವ್ತಾಯಿತ್ತು, ಸಖತ್ ಹಿಂಸೆ ಆಗೋಯ್ತು ನೆನ್ನೆ. ಸರಿ ಬಸ್ಸಲ್ಲಿ ಹೋಗ್ತಾ ಮಾಡ್ಕೊಳ್ಳೋಣ ಅಂತ ಹಾಗೆ ಮಲ್ಕೊಂಡ್ಬಿಟ್ಟೆ. ಅದೊಂದು ತಪ್ಪು ಮಾಡಿದ್ದು ನಾನು. ಇನ್ಮೇಲೆ ಇನ್ಮೇಲೆ ರಾತ್ರಿನೇ ಎಡಿಟ್ ಮಾಡಿ ಇಟ್ಕೊಬೇಕು, ಅದು ಸ್ವಲ್ಪ ಸೇಫರ್ ಸೈಡಿಗೆ ಓಕೆ ಗೈಸ್. ಅದೇ ಥರ ಮಾಡ್ತಿದ್ದಿದ್ದು ನಾನು, ಬಟ್ ಹಬ್ಬ ಇತ್ತಲ್ವ, ಹಂಗಾಗಿ ಸ್ವಲ್ಪ ಮಿಸ್ ಆಯಿತು. ಸೊ ಹಿಂಗಿದ್ರು ಫೈನಲ್ ಅಪ್ಲೋಡ್ ಆಯ್ತಲ್ಲ, ಓಕೆ. ವೆಟ್ಲಿ ಗೈಸ್, ವಿಲ್ ಗೋ ವಿತ್ ದ ಅಪ್ಡೇಟ್ಸ್. ಗೈಸ್ ಬೆಳಗ್ಗೆಯಿಂದ ಯಾರೋ ಕಳ್ಳರು ಗೊತ್ತಿಲ್ಲ
ಸಬ್ಸ್ಕ್ರೈಬ್ ಮಾಡ್ತಾರೆ, ಅನ್ಸಬ್ಸ್ಕ್ರೈಬ್ ಮಾಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ತಾರೆ, ಅನ್ಸಬ್ಸ್ಕ್ರೈಬ್ ಮಾಡ್ತಾರೆ. ಅದೇ ಥರ ಆಯಿತು. ಬಟ್ ಗೊತ್ತಿಲ್ಲ ಯಾರದು ಅಂತ. ಗೊತ್ತಾಗಲ್ಲ ಅಲ್ಲ ಇದರಲ್ಲಿ, ಗೊತ್ತಿಲ್ಲ ಹಾಗಾಗಿ. ಬಟ್ ಇವಾಗ ಸಬ್ಸ್ಕ್ರೈಬರ್ಸ್ ಗೈಸ್ ಮತ್ತೆ ಅನ್ಸಬ್ಸ್ಕ್ರೈಬ್ ಮಾಡಿದ್ದಾರೆ. 516 ಆಗುತ್ತೆ, 517 ಆಗುತ್ತೆ. ಅದೇ ಥರ 4 ಸಲ ಆಯ್ತು ಇವತ್ತು. ಏನಕ್ಕೆ ನಾನು 3 hours ಹೇಳಿದೆ ಅಲ್ವಾ, ಬರೀ ಅಪ್ಲೋಡ್ ಮಾಡೋದು, ಕಾಪಿ ರೈಟ್ಸ್ ಬರೋದು ಆ ಥರ ಆಯಿತು ಅಂತ ಅವಾಗ ನೋಡ್ಕೊತಾ ಇದ್ದೆ ನಾನು. ಗೈಸ್ ಟೋಟಲ್ ಸಬ್ಸ್ಕ್ರೈಬರ್ಸ್ 516 ಇದ್ದಾರೆ. ವಾಚ್ ಟೈಮ್ ನೋಡೋಣ ಜಾಸ್ತಿ ಆಗಿದೆ ಏನು ಅಂತ ಇವಾಗ. ಗೈಸ್ ಟೋಟಲ್ ವ್ಯೂಸು 37K ಆಗಿದೆ. ವಾಚ್ ಟೈಮ್ 264 ಆಗಿದೆ. ಲಾಸ್ಟ್ ಟೈಮ್ ಎಷ್ಟಿತ್ತು? 270 ಸಮಥಿಂಗ್ ಇತ್ತಲ್ವಾ? 264 ಆಗಿದೆ. ಇಟ್ಸ್ ಓಕೆ. ಗೊತ್ತಿಲ್ಲ ಗೈಸ್ ಜಾಸ್ತಿ ಆಗಿದೆ ಕಡಿಮೆ ಆಗಿದೆಯಾ ಅಂತ. ನಾನು ಎಷ್ಟು ಹೇಳಿದೆ ಗೈಸ್ ನೋಡ್ತೀನಿ, ಚೆಕ್ ಮಾಡ್ತೀನಿ ಅದು, ಓಕೆನಾ? ಸೊ ದಿಸ್ ಈಸ್ ಅಬೌಟ್ ದ ಅಪ್ಡೇಟ್ಸ್ ಗೈಸ್. ಇನ್ನೇನು ಅಪ್ಡೇಟ್ಸ್ ಆಗಿಲ್ಲ, ಇನ್ನೇನು ಇಲ್ಲ ಇದರಲ್ಲಿ. ಸೊ ಅದಕ್ಕೆ ಹಾಗೆ ಹೇಳಿದೆ ನಾನು. ಪಾರ್ವತಿ ಅಲ್ಲ, ಪಾರ್ವತಿ ರವಿ ಅವರು ಕಾಮೆಂಟ್ ಮಾಡಿದ್ರು. ಅವ್ರು ಆ್ಯಕ್ಚುಲಿ ರೂಪಕ ಫ್ರೆಂಡ್ ಅಂತೆ. ಸೊ ಕಾಮೆಂಟ್ನಲ್ಲಿ ಹಾಕಿದ್ರು, ಹಾಯ್ ದಿಸ್ ಇಸ್ ರೂಪಕ, ರೂಪಕ ಫ್ರೆಂಡ್ ನಾನು ಅಂತ. ಅಷ್ಟೇ ಗೈಸ್, ದಿಸ್ ಇಸ್ ಅಬೌಟ್ ಅಪ್ಡೇಟ್ಸ್ ಗೈಸ್. ನೀವೆಲ್ಲ ಹೇಗಿದ್ದೀರಾ? ಊಟ ಆಯಿತು, ತಿಂಡಿ ಆಯಿತು, ಕಾಫಿ ಆಯ್ತಾ ಗೈಸ್? ಎಲ್ಲರೂ ಹೇಗಿದ್ದೀರಾ ಗೈಸ್? ಕೆಲಸ ಎಲ್ಲ ಹೇಗೆ ನಡೀತಾ ಇದೆ? ಆರಾಮಿದೆ ಅಲ್ವಾ? ನಾನು ಆ್ಯಕ್ಚುಲಿ ಇವತ್ತು ಸ್ವಲ್ಪ ಕೆಲಸ ಇತ್ತು ಗೈಸ್, ಒಂಚೂರು ಬ್ಯುಸಿ ಇರಲಿಲ್ಲ ನಾನು. ಸೊ ಹಾಗಾಗಿ ನನಗೆ ಅಪ್ಲೋಡ್ ಮಾಡ್ಕೊಳಕ್ಕೆ ಅದಕ್ಕೆ ಈಸಿ ಆಯಿತು. ಇಲ್ಲ ಅಂದಿದ್ರೆ ಆಗ್ತಿರಲಿಲ್ಲ ಗೈಸ್ ಇವತ್ತು. ಯಪ್ಪ, ಲಂಚ್ ಬ್ರೇಕಲ್ಲೂ ನಾನು ನಾನು ವಾಕಿಗೆ ಬರ್ತಾ ಇದ್ದೆ ಅಲ್ವಾ, ಅವಾಗಲೂ ವಾಕಿಗೆ ಬಂದಿಲ್ಲ ನಾನು. ಜಸ್ಟ್ ಇದನ್ನು ನೋಡ್ಕೊಂಡು ಕಾಪಿ ರೈಟ್ಸ್ ಏನಾಗಿ ಬರ್ತಾ ಅಲ್ಲೇ ಕೆಟ್ಟೋಗಿತ್ತು ಗೈಸ್ ನನಗಂತೂ. ಫೈನಲ್ ಆಯ್ತಲ್ಲ, ಅದೇ ಒಂಥರ ಸಮಾಧಾನ. ಮತ್ತೆ ಗೈಸ್ ಎಲ್ಲರೂ ನೋಡಿದ್ರ ಹಬ್ಬದ್ದು ಇದು ನೋಡಿ, ವ್ಲಾಗ್ ನೋಡಿ, ಓಕೆನಾ? ಸೊ ನಿಮಗೆ ಇಷ್ಟ ಆಯ್ತಾ ಏನು ಅಂತ ಹೇಳಿ ಗೈಸ್. ಆ್ಯಕ್ಚುಲಿ ನಾನು ಉತ್ತನ ಓಡಿಸೋದು ಮಿಸ್ ಮಾಡಿಬಿಟ್ಟಿದ್ದೀನಿ, ಅದೊಂದು ಕ್ಲಿಪ್ಪಿಂಗ್ ತೊಗೊಂಡಿಲ್ಲ ನಾನು. ಸೊ ನೆಕ್ಸ್ಟ್ ಟೈಮ್ ನಾನು ಊರಿಗೆ ಹೋಗ್ತೀನಲ್ವ ಅವಾಗ ಹಾಕ್ತೀನಿ, ಓಕೆನಾ ಗೈಸ್? ಹಬ್ಬ ಎಲ್ಲ ಚೆನ್ನಾಗಾಯಿತು, ಖುಷಿ ಆಯಿತು ನನಗೆ. ನಾನು 5-6 ಇಯರ್ಸ್ ಅಟೆಂಡೇ ಮಾಡಿರಲಿಲ್ಲ ಗೈಸ್ ಇದು ಹಬ್ಬ, ಇವಾಗ ಸಿಕ್ಕಿದ್ದು ನನಗೆ. ಸೊ ಅದಕ್ಕೆ ಒಂಚೂರು ಎಕ್ಸೈಟ್ಮೆಂಟ್ ಜಾಸ್ತಿ ಇತ್ತು. ನೋಡಿರಲಿಲ್ಲ ನಾನು 5-6 ಇಯರ್ಸಿಂದ. ಸೊ ಅದಕ್ಕೆ ಗೈಸ್. ಮತ್ತೆ ಏನು ಗೈಸ್ ಅಡುಗೆ ನಿಮ್ಮ ಮನೇಲೆಲ್ಲ ಏನು ಮಾಡಿದ್ದಾರೆ? ನಮ್ಮ ಮನೇಲಿ ಏನು ಮಾಡಿದ್ದಾರೆ ಗೊತ್ತಿಲ್ಲ ಗೈಸ್. ತಂಬಿಟ್ಟು ತಿಂದೆ ನಾನು. ತಂಬಿಟ್ಟು ತೊಗೊಂಡೋಗಿದ್ದೆ ಆಫೀಸಿಗೆ, ಪೂಜೆ ಮಾಡಿದಿತ್ತಲ್ವ ಹಬ್ಬದ್ದು. ಅದನ್ನು ಕ್ಲಿಪ್ಪಿಗೆ ತೊಗೊಂಡಿಲ್ಲ. ಬೆಳಗ್ಗೆ ಅದೇ ಹೇಳಿದ್ನಲ್ಲ, ನಾನು ಎಡಿಟಿಂಗ್ ಮಾಡೋದ್ರಲ್ಲೇ ಬಿಸಿ ಇದ್ದೆ. ನಾನು ಬ್ರೇಕ್ಫಾಸ್ಟ್ ಬೆಳಗ್ಗೆ ಟೊಮೆಟೊ ಬಾತ್ ಚಟ್ನಿ ತಿಂದಿದ್ದು. ಅದನ್ನು ನೋಡ್ತಿಲ್ಲ, ಅದಕ್ಕೆ ಹೇಳಿದೆ ಗೈಸ್. ನೀವೆಲ್ಲ ಏನು ಮಾಡಿದ್ರಿ? ಬ್ರೇಕ್ಫಾಸ್ಟ್ ಏನು ಮಾಡಿದ್ರಿ? ಊಟ ಏನು ಮಾಡಿದ್ರಿ? ಕಾಮೆಂಟ್ ಮಾಡಿ ಗೈಸ್. ಎಲ್ಲರೂ ವ್ಯೂಸ್ ಬರ್ತಾ ಇದೆ, ಸಬ್ಸ್ಕ್ರೈಬರ್ಸ್ ಆಗ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ವಾಚ್ ಟೈಮ್ ಕೂಡ ಬರ್ತಾ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಗೈಸ್. ಸಬ್ಸ್ಕ್ರೈಬ್ ಎಲ್ಲ ಚೆನ್ನಾಗಿ ಆಗ್ತಾ ಇದೆ. ಸೊ ಥ್ಯಾಂಕ್ ಯು. ಗೈಸ್ ಏನು ಶೆಕೆ ಅಲ್ವಾ? ಸಿಕ್ಕಾಪಟ್ಟೆ ಶೆಕೆ. ನನಗೆ ಬೇರೆ ಬಾಡಿ ಪೇನ್ ಇತ್ತು ಗೈಸ್ ಇವತ್ತು. ನಡೆಯೋಕ್ಕಾಗ್ತಾ ಇರಲಿಲ್ಲ, ಕೂತ್ಕೊಳಕ್ಕೂ ಆಗ್ತಿರ್ಲಿಲ್ಲ ನನಗೆ. ಕಾಲೆಲ್ಲ ನೋವ್ತಾ ಇತ್ತು. ಹೋಲ್ ನೈಟ್ ನೆಂತಿದ್ದು ನಾವು, ಓಡಾಡ್ಕೊಂಡು. ಅದನ್ನು ದೇವಸ್ಥಾನ ಮನೆ ಅಲ್ಲಿ ಇಲ್ಲಿ ಅಂತ ಓಡಾಡ್ಕೊಂಡಿದ್ವಲ್ಲ, ಅದಕ್ಕೆ ಸ್ವಲ್ಪ ಬಾಡಿ ಪೇನ್ ಅದು ಇದು ಇತ್ತು. ನಿದ್ದೆ ಕರೆಕ್ಟಾಗಿ ಆಗಿರಲಿಲ್ಲ ಗೈಸ್, ಅಷ್ಟೇ ಗೈಸ್. ನನ್ನ ವೆಲ್ ವಿಷರ್ ಎಲ್ಲರೂ ನನಗೇನು ಹೇಳ್ತಾ ಇದ್ರು ಗೊತ್ತಾ? ವೀಡಿಯೋಸ್ ಎಲ್ಲ ಚೆನ್ನಾಗಿ ಬರ್ತಾ ಇದೆ, ಯೂಟ್ಯೂಬ್ ಎಲ್ಲ ಚೆನ್ನಾಗಿ ಹೋಗ್ತಾ ಇದೆ, ಕೀಪ್ ಆನ್ ಡೂಯಿಂಗ್, ಹೀಗೆ ಮಾಡ್ತಾ ಇರು ಅಂತ ಹೇಳಿದ್ರು. ನಿನ್ನ ಸ್ಮೈಲ್ ತುಂಬ ಹೈಲೈಟ್ ಆಗ್ತಾ ಇದೆ, ಚೆನ್ನಾಗಿದೆ ಸ್ಮೈಲ್ ಅಂತ ಹೇಳಿದ್ರು. ಸೊ ಥ್ಯಾಂಕ್ ಯು ಸೋ ಮಚ್. ಅದು ಖುಷಿ ಆಯಿತು ಗೈಸ್. ಮತ್ತೆ ಇಷ್ಟರಲ್ಲೇ ನಿಮಗೆ ಗುಡ್ ನ್ಯೂಸ್ ಕೊಡ್ತೀನಿ. ಏನು ಅಂತ ಹೇಳಲ್ಲ ನಾನು, ಹೇಳ್ತೀನಿ ಗೈಸ್. ಇಷ್ಟರಲ್ಲೇ ಗೊತ್ತಾಗುತ್ತೆ, ಇನ್ನು 1 ವೀಕ್ ಒಳಗೆ, ನೆಕ್ಸ್ಟ್ ವೀಕ್ ಒಳಗೆ, ಓಕೆನಾ ಗೈಸ್? ನಿಮ್ಮೆಲ್ರಿಗೂ ಬ್ಯೂಟಿ ಟಿಪ್ಸ್ ಕೊಡಲಾ? ಅಂದರೆ ನಾನು ತುಂಬ ಪರ್ಫೆಕ್ಷನಿಸ್ಟ್ ಅದು ಇದು ಅಂತ ಹೇಳ್ತಾ ಇಲ್ಲ, ಜಸ್ಟ್ ನಾನು ಹೇಗೆ ಬ್ಯೂಟಿನ ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತೀನಿ, ಓಕೆನಾ? ಸೊ 4 ಸ್ಟೆಪ್ಸು. ಮೇಕಪ್ ಏನು ಮೇಕಪ್ ಮಾಡಬೇಡಿ, ಫುಲ್ ನ್ಯಾಚುರಲ್ ಆಗಿ ನಿಮ್ಮ ದೇವ್ರು ನಿಮಗೆ ಏನು ಕೊಟ್ಟಿದ್ದಾರೆ ಅದರಲ್ಲೇ ನೀವು ಹೇಗೆ ಚೆನ್ನಾಗಿ ಕಾಣಿಸ್ಬೋದು ಅಂತ ಹೇಳ್ತೀನಿ. ಎಲ್ರಿಗೂ ಒಂದೊಂದು ಪ್ಲಸ್ ಪಾಯಿಂಟ್ ಇರುತ್ತೆ ಗೈಸ್, ಓಕೆನಾ? ಕೆಲವ್ರಿಗೆ ಕಣ್ಣಿರುತ್ತೆ, ಕೆಲವರಿಗೆ ಸ್ಮೈಲ್ ಇರುತ್ತೆ, ಕೆಲವರಿಗೆ ಕಲರ್ ಇರುತ್ತೆ, ಕೆಲವರಿಗೆ ಏನೂ ಇರಲ್ಲ, ಲಕ್ಷಣ ಇರುತ್ತೆ, ಎಷ್ಟು ಚೆನ್ನಾಗಿ ಕಾಣಿಸ್ತಿರ್ತಾರೆ ಅವರು. ಸೊ ಆ ಥರ ಎಲ್ರಿಗೂ ಏನಾದರೂ ಒಂದೊಂದು ಪ್ಲಸ್ ಪಾಯಿಂಟ್ ಇರುತ್ತೆ. ಸೊ ನೀವು ಅದನ್ನು ಅರ್ಥ ಮಾಡ್ಕೊಬೇಕು, ನನ್ನಲ್ಲಿ ಹಿಂದೆ ಪ್ಲಸ್ ಪಾಯಿಂಟು ಅಂತ, ಓಕೆನಾ? ಸೊ ನಿಮ್ಮ ಚೆನ್ನಾಗಿರಬೇಕು, ಸಕ್ಕತ್ತಾಗಿ ಕಾಣಿಸ್ಬೇಕು ಅಂತಂದರೆ ಕಲರೇ ಇರಬೇಕು, ಬಾಡಿ ಶೇಪ್ ಇರಬೇಕು, ಅಥವಾ ಇನ್ನೇನೋ ಇರಬೇಕು, ದುಡ್ಡಿರಬೇಕು, ಆ ಥರ ಎಲ್ಲ ಏನೂ ಇಲ್ಲ ಗೈಸ್. ನಿಮ್ಮಲ್ಲಿ ಏನಿದೆ ಪ್ಲಸ್ ಪಾಯಿಂಟು ಅದನ್ನು ಅರ್ಥ ಮಾಡ್ಕೊಳ್ಳಿ ಫಸ್ಟು, ಓಕೆನಾ? ಇವಾಗ ಕಲರ್ ಇಲ್ಲ ಅಂತ ಹೇಳಿದ್ರು ಓಕೆ. ಡಸ್ಕಿ ಸ್ಕಿನ್ ಇದೆಯಾ, ಡಸ್ಕಿ ಸ್ಕಿನ್ನಿಗೆ ಯಾವ ಕಲರ್ ಮ್ಯಾಚ್ ಆಗುತ್ತೆ, ಅದನ್ನು ಆ ಥರದ್ದೆಲ್ಲ ಗೈಸ್ ಇವಾಗ 1 by 1 ಹೇಳ್ತೀನಿ, ಓಕೆನಾ? ಏನು ಮೇಕಪ್ ಮಾಡಬೇಡಿ ನೀವು. ಕ್ಲೆನ್ಸರ್, ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್, ಲಿಪ್ ಬಾಮ್, ಇದಿಷ್ಟನ್ನ 6 ಮಂತ್ಸ್ ಕಂಟಿನ್ಯೂ ಮಾಡಿ. ಇನ್ನೇನು ಹಾಕ್ಬಿಡಿ ನೀವು. ನಿಮ್ಮ ಸ್ಕಿನ್ನಿಗೆ ಯಾವುದು ಅಂದರೆ, ಸ್ಕಿನ್ ಮೀನ್ಸ್ ಡ್ರೈ ಸ್ಕಿನ್, ನಾರ್ಮಲ್ ಸ್ಕಿನ್, ಈ 2 ಸ್ಕಿನ್ ಇರುತ್ತೆ. ಕಾಂಬಿನೇಷನ್ ಸ್ಕಿನ್ 3 ಸ್ಕಿನ್ ಇರುತ್ತೆ. ನಿಮ್ಮ ಸ್ಕಿನ್ ಯಾವುದು ಅಂತ ಫಸ್ಟು ಕಂಡುಹಿಡ್ಕೊಳ್ಳಿ, ಓಕೆನಾ? ಫೇಸ್ ವಾಶ್ ಮಾಡಿದ ತಕ್ಷಣ ಒಂದು 10 to 15 ಮಿನಿಟ್ಸ್ ಬಿಟ್ಬಿಡಿ. ನಿಮಗೆ ಆಯಿಲಿ ಬಂದರೆ ಆಯಿಲ್ ಸ್ಕಿನ್ ಅಂತ, ಓಕೆನಾ? ಡ್ರೈ ಅನಿಸಿದ್ರೆ ಡ್ರೈ ಸ್ಕಿನ್ ಅಂತ. ಏನೂ ಇಲ್ಲ, ಆಯಿಲಿನೂ ಇಲ್ಲ, ಡ್ರೈಯೂ ಇಲ್ಲ, ನನಗೆ ಓಕೆ ಐ ಆಮ್ ಫೀಲಿಂಗ್ ಕಂಫರ್ಟಬಲ್ ಅಂತ ಹೇಳಿದ್ರೆ ಅದನ್ನು ಕಾಂಬಿನೇಷನ್ ಸ್ಕಿನ್ ಅಂತಾರೆ. ಈ 3 ಸ್ಕಿನ್ ಯಾವುದು ಅಂತ ನೀವು ಅರ್ಥ ಮಾಡ್ಕೊಳ್ಳಿ, ಓಕೆನಾ? ಸೊ ಅದಾದಮೇಲೆ ಕಾಲ್ ಬರ್ತಾ ಇದೆ ಸಾರಿ, ಓಕೆ ಲೀವ್ ಇಟ್.
ಏನು ಹೇಳ್ತಾ ಇದ್ದೆ ನಾನು? ಹಾಂ, ಈ 3 ಕಂಡಿಡ್ಕೊಳ್ಳಿ. ಅದಾದಮೇಲೆ ಆ ಸ್ಕಿನ್ನಿಗೆ ಯಾವುದು ಮ್ಯಾಚ್ ಆಗುತ್ತೆ ಆ ಥರ ಕ್ಲೆನ್ಸರು. ಕ್ಲೆನ್ಸರ್ ಮೀನ್ಸ್ ಫೇಸ್ ವಾಶ್ ಆ ಥರ. ಸೋಪ್ ಯೂಸ್ ಮಾಡಬೇಡಿ. ಈಗ ಸೋಪ್ ಬಿಟ್ಬಿಡಿ. ಫೇಸ್ ವಾಶ್ ಯೂಸ್ ಮಾಡಿ. ಸೋಪು ಅದು ಗೊತ್ತಿಲ್ಲ ನನಗೆ ಪರ್ಸ್ನಲಿ ಸೋಪ್ ನನಗೆ ಅಷ್ಟು ಇಷ್ಟ ಆಗಲ್ಲ. ಫೇಸ್ ವಾಶ್ನ ಯೂಸ್ ಮಾಡಿ. ನೆಕ್ಸ್ಟು ಕ್ಲೆನ್ಸರ್ ಆಯಿತು. ನೆಕ್ಸ್ಟ್ ಮಾಯಿಶ್ಚರೈಸರ್ ಹಾಕಿದ್ಮೇಲೆ ಸನ್ಸ್ಕ್ರೀನ್ ನೀವು ಯಾವ್ದು ಬೇಕಾದರೂ ಯೂಸ್ ಮಾಡಿ. 30 ಪ್ಲಸ್ 50 ಪ್ಲಸ್ ಈ ಥರ ಎಲ್ಲ ಸಿಗುತ್ತೆ. ಸೊ ಅದನ್ನ ನೋಡಿ ತೊಗೊಳ್ಳಿ. ಸ್ವಲ್ಪ ಕಾಸ್ಟ್ಲಿದೆ ತೊಗೊಳ್ಳಿ ಗೈಸ್, ಇಟ್ಸ್ ಓಕೆ. ಯು ಹ್ಯಾವ್ ಟು ಇನ್ವೆಸ್ಟ್ ಆನ್ ಯುವರ್ ಸೆಲ್ಫ್ ಫಸ್ಟು. ಸನ್ಸ್ಕ್ರೀನ್ ಆದಮೇಲೆ ಲಿಪ್ ಬಾಮ್ ಹಚ್ಕೊಳ್ಳಿ. ಇದಿಷ್ಟೇ 6 ಮಂತ್ಸ್ ಕಂಟಿನ್ಯೂ ಮಾಡಿ. ಓಕೆನಾ? ಇದು ಫಸ್ಟ್ ಪಾರ್ಟು, ಇದು ಬಿಟ್ಬಿಡಿ. ಆಮೇಲೆ ನಿಮ್ಮ ಸ್ಕಿನ್ ಯಾವ ಕಲರು? ಈಗ ಫೇರ್ ಇದ್ರೆ ಯಾವುದೇ ಕಲರ್, ಎಕ್ಸಾಂಪಲ್ ಲೈಕ್ ಯಾವ ಕಲರ್ ಆದರೂ ಮ್ಯಾಚ್ ಆಗುತ್ತೆ ಗೈಸ್, ಇದು ತಪ್ಪು ತಿಳ್ಕೊಬೇಡಿ ಆಮೇಲೆ. ಓಕೆನಾ? ಫೇರ್ ಸ್ಕಿನ್ ಇದ್ರೆ ನಿಮ್ಗೆ ಯಾವ ಕಲರ್ ಬೇಕಾದ್ರೂ ಮ್ಯಾಚ್ ಆಗುತ್ತೆ. ಓಕೆನಾ? ಅದೇ ಡಸ್ಕಿ ಇದ್ರೆ ಒಂಚೂರು ಕಲರ್ ಜಾಸ್ತಿನೂ ಇಲ್ಲ ಕಡಿಮೆನೂ ಇಲ್ಲ ಆ ಥರ ಕಲರ್ಸ್ ಇದ್ದರೆ ನೀವು ಗೋ ವಿತ್ ದ ಲೈಟ್ ಕಲರ್ಸ್ ಅವರಿಗೆ ಮ್ಯಾಚ್ ಆಗುತ್ತೆ. ಸ್ವಲ್ಪ ಫೇರ್ ಆ ಥರ ಇದ್ದರೆ ಓಕೆ, ನೀವು ಯಾವುದಾದ್ರೂ ಹಾಕಿ ಚೆನ್ನಾಗಿ ಕಾಣುತ್ತೆ. ಮತ್ತು ನೀವು ಫಸ್ಟ್ ಅನಲೈಸ್ ಮಾಡ್ಕೊಳ್ಳಿ ನಿಮ್ಮ ಸ್ಕಿನ್ನಿಗೆ ಯಾವ ಕಲರ್ ಬಟ್ಟೆಗಳು ಚೆನ್ನಾಗಿ ಕಾಣುತ್ತೆ, ಯಾವ ಸ್ಟೈಲ್ನಲ್ಲಿ ಯಾವ ಔಟ್ಫಿಟ್ ಅಂದರೆ ಯಾವ ಸ್ಟೈಲಲ್ಲಿ ನಿಮಗೆ ಔಟ್ಫಿಟ್ ಅಂದರೆ ಡಿಫ್ರೆಂಟ್ ಸ್ಟೈಲ್ಸ್ ಇರುತ್ತಲ್ಲ, ಯಾವ್ದು ನಿಮಗೆ ಮ್ಯಾಚ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಕುರ್ತಾ, ಪ್ಯಾಂಟ್ ಶರ್ಟು, ಮತ್ತು ಚೂಡಿ ಅಥವಾ ಕಾರ್ಡ್ ಸೆಟ್ಟು ಆ ಥರ ಯಾವುದು ಅಂತ ನೀವು ಅರ್ಥ ಮಾಡ್ಕೊಳ್ಳಿ ಫಸ್ಟು. ನಿಮ್ಮ ಬಾಡಿಗೆ ಯಾವುದು ಮ್ಯಾಚ್ ಆಗುತ್ತೆ ಕರೆಕ್ಟಾಗಿ ಅಂತ ಅದನ್ನು ಅರ್ಥ ಮಾಡ್ಕೊಳ್ಳಿ. ಸೊ ಅದಾದಮೇಲೆ ಅದ್ರ ರಿಲೇಟೆಡೇ ಹಾಕಿ. ಇವಾಗ ಕುರ್ತಾ, ಜೀನ್ಸ್ ಪ್ಯಾಂಟ್ ಅದಕ್ಕಿಂತ ನಿಮ್ಮ ಬಾಡಿಗೆ ಯಾವುದು ಮ್ಯಾಚ್ ಆಗುತ್ತೆ ಅದೇ ಥರದ್ದು ಹಾಕ್ಕೊಳ್ಳಿ. ಓಕೆನಾ ಗೈಸ್? ಅದಾದಮೇಲೆ ಕಣ್ಣು. ಸೊ ಕಣ್ಣು ಇವಾಗ ಫಸ್ಟ್ ನಿಮ್ಮ ಫೇಸು ಏನು ಶೇಪ್ ಇದೆ ಅಂತ ಕಂಡುಹಿಡ್ಕೊಳ್ಳಿ. ಸೊ ಮಿರರಲ್ಲಿ ಹೋಗಿ ನಿಂತ್ಕೊಳ್ಳಿ. ಸೀದಾ ಹೋಗ್ಬಿಟ್ಟು ಮಿರರಲ್ಲಿ ನಿಂತ್ಕೊಳ್ಳಿ. ನೋ ಸ್ಮೈಲ್, ನೋ ಎಕ್ಸ್ಪ್ರೆಷನ್ಸ್, ನಥಿಂಗ್. ಸೀದಾ ಹೀಗೆ ಹೋಗಿ ನಿಂತ್ಕೊಳ್ಳಿ. ನಿಮಗೆ ರೌಂಡ್ ಫೇಸ್ ಇದೆ, ರೌಂಡ್ ಫೇಸು. ಏನೂ ಎಕ್ಸ್ಪ್ರೆಷನ್ಸ್ ಕೊಡಬಾರ್ದು. ಓಕೆ? ಕೆಲವ್ರಿಗೆ ಇಲ್ಲಿ ಬ್ರಾಡ್ ಇರುತ್ತೆ, ಇಲ್ಲಿ ಚಿಕ್ಕ ಇರುತ್ತೆ. ಕೆಲವ್ರಿಗೆ ಶೇಪ್ ಹಿಂಗಿರುತ್ತೆ ಶೇಪು. ಸೊ ಆ ಥರ ಫಸ್ಟ್ ಶೇಪ್ ತಿಳ್ಕೊಳ್ಳಿ, ಫೇಸ್ ಶೇಪ್ ಏನು ಬರುತ್ತೆ. ಆಮೇಲೆ ಕಣ್ಣಿಗೆ ಇವಾಗ ರೌಂಡ್ ಶೇಪ್ ಇದೆ ನಂದು ರೌಂಡ್ ಫೇಸ್. ಓಕೆನಾ? ಸೊ ನನ್ನ ಕಣ್ಣಿಗೆ ಐಬ್ರೋಸ್ ಈ ಥರ, ಇದನ್ನು ಆರ್ಚ್ ಅಂತ ಹೇಳ್ತಾರೆ. ಈ ಐಬ್ರೋಸ್ ನನಗೆ ಮ್ಯಾಚ್ ಆಗುತ್ತೆ. ಓಕೆನಾ? ಸೊ ಬಾಕ್ಸ್ ಇರೋರಿಗೆ ಸ್ವಲ್ಪ ಇಲ್ಲಿ ದಪ್ಪ ಬಂದು ಇಲ್ಲಿ ಸ್ವಲ್ಪ ಸಣ್ಣ ಬಂದು ಅವ್ರಿಗೆ ಆ ಥರ ಚೆನ್ನಾಗಿ ಕಾಣುತ್ತೆ. ಓವಲ್ ಶೇಪಿಗೆ ಅದು ರೌಂಡ್ ಹೀಗೆ ಬರುತ್ತೆ ಆ ಥರ. ಸೊ ಆ ಥರ ಐಬ್ರೋಸ್ ಕಂಡುಹಿಡ್ಕೊಳ್ಳಿ. ಅದಾದಮೇಲೆ ಹೇರ್ ಸ್ಟೈಲ್. ಮೇಯ್ನ್ ಹೇರ್ ಸ್ಟೈಲು ಗೈಸ್. ಅದು ಆ್ಯಕ್ಚುಲಿ ನೀವು ಹೇಳ್ಬೋದು ಹೇರ್ ಸ್ಟೈಲ್ ಡಸಂಟ್ ಮ್ಯಾಟರ್ ಅಂತ. ಇವಾಗ ನಂದೇ ನೋಡಿ, ನನಗೆ ಈ ಥರ ಇದ್ದಾಗಲೇ ನನ್ನ ಫೇಸ್ ಒಂಥರ ಕಾಣುತ್ತೆ, ಲೂಸ್ ಹೇರ್ ಬಿಟ್ಟಾಗೆ ಒಂಥರ ಕಾಣುತ್ತೆ, ಪೋನಿ ಹಾಕಿದಾಗ ಒಂಥರ ಕಾಣುತ್ತೆ. ಸೊ ಮೇಯ್ನ್ ಹೇರ್ ಸ್ಟೈಲು. ಆ್ಯಕ್ಚುಲಿ ನಾವು ಅದು ತುಂಬ ಚಿಕ್ಕದಂತೀವಿ, ಬಟ್ ಮೇಯ್ನ್ ಹೇರ್ ಸ್ಟೈಲೇ ನಿಮಗೆ ನಿಮ್ಮ ಫೇಸಿಗೆ ಸೂಟ್ ಆಗುವಂಥ ಹೇರ್ ಸ್ಟೈಲ್ನ ನೀವು ಚೂಸ್ ಮಾಡ್ಕೊಳ್ಳಿ. ನಿಮಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ರೆ ಇದರಲ್ಲಿ ಸಲೂನಲ್ಲಿ ಯಾರು ಇರ್ತಾರೆ ಅವ್ರಿಗೆ ಕೇಳಿ, ನನಗೆ ಸೂಟ್ ಆಗುವಂಥ ಹೇರ್ ಸ್ಟೈಲ್ ಮಾಡಿ ಅಂತ, ಅವರೇ ನಿಮಗೆ ಮಾಡಿಕೊಡ್ತಾರೆ. ಓಕೆನಾ? ನೋ ಬ್ಲೋ ಡ್ರೈ, ನೋ ಹೇರ್ ಸೆಟ್ಟಿಂಗ್, ಅದು ನೋ ಸ್ಪ್ರೇನೂ ಅಷ್ಟೇ ಏನು ಯೂಸ್ ಮಾಡಬೇಡಿ. ಸೀದಾ ಹೋಗ್ಬಿಟ್ಟು ನಿಮ್ಮ ಫೇಸಿಗೆ ಯಾವ್ದು ಮ್ಯಾಚ್ ಆಗುತ್ತೆ ಅದು ಹೇರ್ ಕಟ್ ಮಾಡಿಸ್ಕೊಳ್ಳಿ. ಓಕೆನಾ? ಇದಿಷ್ಟು ಫಾಲೋ ಮಾಡಿ ನೀವು ಚೆನ್ನಾಗಿ ಕಾಣಿಸಿಲ್ಲ ಅಂತ ಹೇಳಿದ್ರೆ ನೋಡಿ ಬೇಕಾದರೆ. ಮತ್ತು ಜಾಸ್ತಿ ಜಾತ್ರೆ ಆಕ್ಸೆಸರೀಸ್ ಹಾಕೋದು, ಇದೆಲ್ಲ ಹಾಕೋದು ಆ ಥರ ಎಲ್ಲ ಮಾಡಬೇಡಿ. ಜಾಸ್ತಿ ಮೇಕಪ್ ಮಾಡೋದು, ಐ ಶೇಡ್ ಹಾಕೋದು ಈ ಥರ ಎಲ್ಲ. ಐ ಶೇಡು ಅಷ್ಟೇ ಕಲರ್ ನಿಮಗೆ ಇಲ್ಲೆಲ್ಲ ಜಾಸ್ತಿ ಇದಾಗುತ್ತೆ. ಹೊರಗಡೆ ಹೋದಾಗ ಮಾತ್ರ ನಾನು ಹೇಳ್ದಲ್ಲ, ಏನು ಮೇಕಪ್ ಮಾಡಬೇಡಿ. ಕ್ಲೆನ್ಸರ್, ಮಾಯಿಶ್ಚರೈಸರ್, ಸನ್ಸ್ಕ್ರೀನ್, ಲಿಪ್ ಬಾಮ್, ಇದಿಷ್ಟು 6 ಮಂತ್ಸ್ ಗೈಸ್. ನೀವು ಪೇಷನ್ಸಿಂದ ನಿಮ್ಮ ಫೇಸ್ ಹೇಗೆ ಕಾಣಿಸ್ಲಿ 6 ಮಂತ್ಸ್ ಇದನ್ನು ಫಾಲೋ ಮಾಡಿ. ಚೇಂಜಸ್ ಆಗಿಲ್ಲ ಅಂತ ಹೇಳಿದ್ರೆ ಇದೆಲ್ಲ ವರ್ಕ್ ಆದರೆ ಥ್ಯಾಂಕ್ ಮೀ. ವರ್ಕ್ ಆಗಿಲ್ಲ ಅಂತ ಹೇಳಿದ್ರೆ ನೀವು ಅದು ಕರೆಕ್ಟಾಗಿ ರೋಟೀನ್ ನೀವು ಕಂಟಿನ್ಯೂ ಮಾಡ್ತಾ ಇಲ್ಲ ಅಂತ. ಇದೇ ಗೈಸ್ ಅಷ್ಟೇ. ಓಕೆನಾ? ಇದಿಷ್ಟು ಫಾಲೋ ಮಾಡಿ. ಚೇಂಜಸ್ ಆಗಿಲ್ಲ ಅಂತ ಹೇಳಿದ್ರೆ ನೋಡಿ ಆಮೇಲೆ. ಓಕೆ? ಸೊ ಇದಿಷ್ಟು ಗೈಸ್ ಮೇನು. ಇನ್ನೇನಿಲ್ಲ, ಹಂಗೆ ಇರಬೇಕು ಹಿಂಗೆ ಇರಬೇಕು ಆ ಥರ ಇಲ್ಲ. ಯಾವಾಗಲೂ ನಗ್ನಗ್ತಾ ಇರೋ ಹೆಣ್ಮಕ್ಳು ಯಾವಾಗಲೂ ನಗ್ನಗ್ತಾ ಇದ್ರೆ ಚೆಂದ. ಯಾವಾಗಲೂ ಮುಖದಲ್ಲಿ ಒಂದು ಸ್ಮೈಲ್ ಇಟ್ಕೊಳ್ಳಿ. ಆ್ಯಕ್ಚುಲಿ ಸ್ಮೈಲ್ ಮೇನು ನಿಮ್ಮ ಬ್ಯೂಟಿನ ಎನ್ಹ್ಯಾನ್ಸ್ ಮಾಡುತ್ತೆ. ಸೊ ಯಾವಾಗಲೂ ನಗ್ನಗ್ತಾ ಇರಿ. ಏನೇ ಇದ್ದರೂ ಟೆನ್ಷನ್ ಇರುತ್ತೆ, ಪ್ರಾಬ್ಲಮ್ಸ್ ಇರುತ್ತೆ, ಎಲ್ಲ ಇರುತ್ತೆ. ಓಕೆ, ಫೇಸ್ ಮಾಡಿ ಹೋಗ್ತಾ ಇರಿ ಅಷ್ಟೇ. ಏನೇ ಇದ್ದರೂ ರಿಸ್ಕ್ ತೊಗೊಬೇಕು, ಫೇಸ್ ಮಾಡಬೇಕು. ಇದಿಷ್ಟೇ, ಸ್ಮೈಲ್ ಮಾಡ್ತಾ ಹೋಗಬೇಕು. ಇದಿಷ್ಟೇ ಗೈಸ್. ಓಕೆನಾ? ಆಮೇಲೆ ನನಗೆ ಬೈಕೊಂಬೇಡಿ ಆಮೇಲೆ ಅಂತ. ನಾನು ಒಂದು ಸ್ವಲ್ಪ ಟಿಪ್ಸ್ ಇತ್ತು ಅದನ್ನು ಕೊಟ್ಟೆ ನಿಮಗೆ ಅಷ್ಟೇ. ಓಕೆನಾ? ಸೊ ಯಾಕೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾಳೆ ವಿಡಿಯೋ ನಾನು ಎಡಿಟ್ ಮಾಡ್ಕೊಬೇಕೈಸ್. ಇವಾಗ ಇದೇ ವಿಡಿಯೋ ಎಡಿಟ್ ಮಾಡಬೇಕು. ಇವಾಗ ಎಡಿಟ್ ಮಾಡಿ ಊಟ ಮಾಡಿ ಮಲ್ಕೊಬೇಕು. ಇನ್ನೂ ಫ್ರೆಶ್ ಅಪ್ ಆಗಿಲ್ಲ, ಏನು ಮಾಡಿಲ್ಲ ಗೈಸ್. ಸೊ ನೀವು ಅಷ್ಟೇ ಎಲ್ಲ ಕೆಲಸದಿಂದ ಬಂದಿರ್ತೀರ, ಸುಸ್ತಾಗಿರ್ತೀರ. ನಿಮ್ಮ ಕೆಲಸ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ಗೈಸ್. ಓಕೆನಾ? ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ತುಂಬ ಊಟ ಮಾಡಿ ಆ್ಯಂಡ್ ತುಂಬ ನಿದ್ದೆ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಗೈಸ್. ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. Love you guys. Good night, sweethearts. Take care. Bye guys. Stay with me.